ಅಯ್ಯಯ್ಯೋ, ಅವ್ರಿಗೆ ಹೊಡಿತಾ ಇದ್ದಾರೆ. ತಮ್ಮ, ಇವರಿಗೆ ಸಹಾಯ ಮಾಡ್ಬೇಕಾಗತ್ತೆ. ಆರೋಗ್ಯ ಮಣ್ಬತ್ತಿ, ನಾವ್ ಇವ್ರಿಗೆ ಸಹಾಯ ಮಾಡೋದ್ರಲ್ಲಿ ಹಿಡ್ಕೊಂಡ್ಬಿಟ್ರೆ ನಮ್ಗೆ ಯಾರು ಸಹಾಯ ಮಾಡ್ತಾರೆ? ಇವರನ್ನ ಕಷ್ಟದಲ್ಲಿ ಹಾಕಿ ಹೋಗೋದಕ್ಕೆ ನನ್ನ ಮನಸ್ಸೊಪ್ಪೋದಿಲ್ಲ. ಎನಿ ಡೌಟ್? ಉರ್ದು ಡಿಕ್ಷನರಿ, ಮೊಬೈಲ್ ಸ್ಟೋರ್ ನ ಅಮೀರಿಂದ ಪರ್ಮಿಷನ್ ಕೊಡಿಸ್ತೀನಿ. ತಪ್ಪಿಸ್ಕೊಳ್ಳೋ ಅವಕಾಶ ಸಿಗ್ತಿದೆ, ಸುಮ್ನೆ ತಪ್ಪಿಸ್ಕೋ. ನೋಡ್ರಪ್ಪ, ಇವರಿಗೆ ಸಹಾಯ ಮಾಡಿದ್ರೆ ನಾವು ಎಲ್ಲೂ ಹೋಗೋದಕ್ಕಿಲ್ಲ. ನಾನು ನಿಮ್ಗಾಗಿ ಏನ್ ಬೇಕಾದ್ರೂ ಮಾಡ್ತೇನೆ. ನನ್ನ ಹುಡುಗಿಯರ ಮೇಲೆ ನೀನು ಅಟ್ಯಾಕ್ ಮಾಡಿದ್ಯಾ? ಇಲ್ಲಿ ನೋಡೋದು, ನಾನು ನಿನ್ಗೆ ಹಿಟ್ ಮಾಡಿದೆ. ಇವನ ಸೇನಾಪತಿಯನ್ನ ಹಿಡ್ಕೊಳ್ಳಿ. ಅರೆ ಹೋಗು, ನಿನಗೆ ಕೋಳಿಗಳನ್ನ ಹಿಡಿಯಕ್ಕಾಗಲ್ಲ, ನನ್ನನ್ನೇನು ಹಿಡಿತೀಯಾ ಅಲ್ವಾ? ಈಗಲೇ ಹೇಳ್ತೀನಿ ಈ ಕೋತಿಗಳಿಗೆ ಹಮ್ಲಾ. ನನ್ನನ್ನ ಹೆಣ್ಣು ಮಂಗ ಅಂದ್ಯಾ? ಅರ್ಧ ಇಲ್ಲಿ, ಅರ್ಧ ಅಲ್ಲಿ. 5, 6, 7 ಗೋ. ಹೊಡೆಯೋಣ ಮುಖಕ್ಕೆ ಜೋರಾಗಿ, ಕಿರುಚಬೇಕು ಬಾಯಿಂದ ಜೋರಾಗಿ. ಓ ಹುಡುಗಿಯರೇ, ಅಟ್ಯಾಕ್ ಮಾಡಿ. ಓಯ್ ಗೆಂಡ, ಇವತ್ತು ಹೊಡೆದು ನಿನ್ನನ್ನ ಕತ್ತೆ ಮಾಡ್ತೀನಿ. 1, 2, 3, 4 ಕೆನ್ನೆಗೆ ನಿನಗೆ ಹೊಡಿತೀನಿ 100. ಇಲ್ಲಿ ಈ ಸರ್ದಾರ್ಗೆ ಹೆಚ್ಚು ಸಹಾಯ ಬೇಕು ಅಂತ ಕಾಣುತ್ತೆ. ಎನಿ ಡೌಟ್? ನಾನು ಈಗಂತೂ ಈ ಕೋತಿಯನ್ನ ಬಿಡೋದೇ ಇಲ್ಲ. ಸೇನಾಪತಿ ಲೆಫ್ಟ್ ಇಂದ ಹೊಡೀರಿ. ಏನ್ ಲೆಫ್ಟ್? ತಗೋ. ನೀನು ನನ್ನ ಹತ್ರ ನನ್ನ ಹುಡುಗಿಯರಿಗೆ ಹೊಡೆಸಿದೆ. ಅರೆ, ನಾನು ಲೆಫ್ಟ್ ಹೇಳಿದ್ದು ಲೆಫ್ಟ್. ಈ ಬೇಕೂಫ್ಗೆ ಲೆಫ್ಟ್ ರೈಟ್ ಒಂದು ಅರ್ಥನೇ ಆಗ್ತಿಲ್ಲ. ನಾವು ಸೇನಾಪತಿಯನ್ನು ಕಾಪಾಡ್ತೀವಿ, ನೀನ್ ಇವ್ರ ಜೊತೆ ಹೋರಾಡು. ತಪ್ಪಿತು. ಎಲ್ಲಿ ತಪ್ಪಿತ್ತು? ಸರಿಯಾಗಿ ಹೊಡಿತಿದ್ದೀನಿ. ಅರೆ ಇವ್ರನ್ನ ನೋಡಿ, ಸರ್ದಾರ್ ತನ್ನ ಗೆಳೆಯರಿಗೆ ಹೊಡಿತಿದ್ದಾನೆ. ನಮ್ ಸರ್ದಾರ್ ಜೊತೆಗೆ ಸೇರ್ಕೊಂಡಿದ್ದಾನೆ, ಓಡಿ! ಇನ್ನೇ ಹಿಡಿಯಕ್ ಆಗೋದಿಲ್ಲ. ಕಣ್ಣುಗಳ ಜಾಗದಲ್ಲಿ ಮೊಟ್ಟೆ ಇಟ್ಟಿದೀಯಾ? ಕಾಣಿಸ್ತಿಲ್ವಾ? ನಾವು ನಿಮ್ಮನ್ನು ಹಿಡಿದು ಬಿಟ್ವಿ. ಅರೆ, ಈ ಮನುಷ್ಯ ಡಿಕ್ಕಿ ಹೊಡೆದು ಮರ ಬೀಳಿಸಬಹುದು ಅಂದ್ರೆ ಈ ಹಗ್ಗ ಏನ್ ಮಾಡಕ್ಕಾಗತ್ತೆ? ಈ ಹಗ್ಗ ಬಹಳ ಗಟ್ಟಿ ಇದೆ, ಇದನ್ನ ಆನೆಗೆ ಕೂಡ ತುಂಡು ಮಾಡಕ್ಕಾಗಲ್ಲ. ಧನ್ಯವಾದ, ನೀವು ನಮ್ಗೆ ಸಹಾಯ ಮಾಡಿದ್ರಿ. ನನ್ಗೆ ನಂಬಿಕೆ ಬಂತು ನೀವು ಸುಲ್ತಾನ್ರ ಜನರು ಅಲ್ಲ ಅಂತ. ಅಂದ್ರೆ ನಾವು ಹೋಗ್ಬಹುದಾ?
ಇಲ್ಲ. ಅಣ್ಣ ಏನಿ ಪ್ರತ್ಯುಪಕಾರ, ನಾವು ಸಹಾಯ ಮಾಡಿದ್ವಿ ಆದ್ರೂ ನಮ್ಮನ್ನ ಬಂಧಿಸ್ತಳ. ಅರೆ ಇಲ್ಲ, ನಾವು ನಿಮ್ ಜೊತೆಗೆ ಕೆಟ್ಟದಾಗಿ ವರ್ತಿಸಿದ್ವಿ. ಇನ್ನು ನಿಮ್ಗೆ ಸತ್ಕಾರ ಮಾಡ್ತೀವಿ. ಇನ್ನು ನಾಳೆ ಹೋಗಿ. ಓಕೆ. ಮತ್ತೆ ಇವನನ್ನ ಬಂದಿಖಾನೆಗೆ ಹಾಕಿ. ಹಾಕು ನಾನು ಈ ಕೋತಿಯ ಮುಖ ಅಂತೂ ನೋಡ್ಲಿಕ್ಕೆ ಆಗೋದಿಲ್ಲ. ನೀನು ಪುನಃ ನನ್ನನ್ನು ಹೆಣ್ಣು ಮಗ ಅಂದ್ಯಾ? ಇವನಿಗೆ ತಿನ್ನೋಕೆ ಕೇವಲ ಬಾಳೆಹಣ್ಣು ಕೊಡಿ, ಅದು ಕೂಡ ಕೇವಲ ಒಂದೇ. ಇನ್ನು ಇವನನ್ನು ಮಂಗ ಮಾಡಿಯೇ ಬಿಡ್ತೀನಿ. ನಡಿ ಒಳಗೆ. ಒಂದು ಅಂದ್ರೆ ನಮ್ಮ ರಾಜಕುಮಾರಿಯನ್ನ ಕಿಡ್ನಾಪ್ ಮಾಡ್ತಿ, ಇನ್ನೊಂದು ಅಂದ್ರೆ ನಮ್ಮ ಬಂದಿಖಾನೆಯನ್ನ ಮುರಿದು ಬಿಟ್ಯಾ. ನಿಕಾಲ ಕಾಲ ಕಾಲ. ಸರಿ, ಈಗ ಕನ್ನಡದಲ್ಲಿ ಹೇಳು. ತಪ್ಪು ಆರೋಪ ಮಾಡಬೇಡ. ನೀನು ಸುಲ್ತಾನ್ ಜೊತೆ ಸೇರಿ ನನ್ನ ಮಗಳನ್ನ ಅಪಹರಣ ಮಾಡಿದ್ಯಾ? ನೀನು ಸುಳ್ಳು ಹೇಳ್ತಿದ್ದಿ. ನೀನು ಸುಲ್ತಾನ್ನ ಜೊತೆ ಸೇರಿ ನಮ್ಮ ರಾಜಕುಮಾರಿಯನ್ನ ಅಪಹರಣ ಮಾಡಿದ್ದಿ. ಲಚಿಕಲ್ಲ ಕಲ್ಲ ಚಿಕ್ಕಲ್ಲ ಡಕ್ಕಲ್ಲ ಚಿಕ್ಕಲ್ಲ ಡಕ್ಕಲ್ಲ ಚಿಕ್ಕಲ್ಲ ಡಕ್ಕಲ್ಲ. 1 2 3 4 ಕೋಲಲ್ಲಿ ಹೊಡಿತೀನಿ ನಿನಗೆ 100. ಹೊಡಿತೀನಿ ಎಡಕ್ಕೆ, ಹೊಡಿತೀನಿ ಬಲಕ್ಕೆ, ಮುಖ ಆಗುತ್ತೆ ನಿಂದು ಟೈಟ್. ಲಚಿಕಲ್ಲ ಡಕ್ಕಲ್ಲ ಚಿಕ್ಕಲ್ಲ ಡಕ್ಕಲ್ಲ ಚಿಕ್ಕಲ್ಲ ಡಕ್ಕಲ್ಲ ಚಿಕ್ಕಲ್ಲ ಡಕ್ಕ. ಈಗ ನಡೆಯುತ್ತೆ ಆಕ್ರಮಣ. ಕೆಳಕ್ಕೆ ಮೇಲಕ್ಕೆ, ಮೇಲಕ್ಕೆ ಕೆಳಕ್ಕೆ, ಮೇಲಕ್ಕೆ ಕೆಳಕ್ಕೆ, ಕೆಳಕ್ಕೆ ಮೇಲಕ್ಕೆ. 5 6 7 ಗೋ. 5 6 7. ನೋಡು, ನಿನ್ನ ಭಾಷೆಯನ್ನು ಬಿಟ್ಟು ಕನ್ನಡದಲ್ಲಿ ಹೇಳು, ಏನ್ ನಡೀತು ಅಂತ. ಇವರು ಸುಲ್ತಾನ್ ಜೊತೆ ಸೇರಿ ನನ್ನ ಮಗ ರಾಜ್ಕುಮಾರ್ನ ಮಾವನನ್ನ ಅಪಹರಣ ಮಾಡಿದ್ದಾರೆ. ಇಲ್ಲ, ಇವನು ತಪ್ಪು ಹೇಳ್ತಿದ್ದಾನೆ. ಬದಲಾಗಿ ಇವನೇ ನಮ್ಮ ರಾಜಕುಮಾರಿ ಶಬಾಬನ ಅಪಹರಣ ಮಾಡಿದ್ದಾನೆ. ಸುಳ್ಳು. ಸಿಟ್ಟು ಬರಿಸ್ತೀಯಾ? ತಯಾರಾಗು ನನ್ನ ಬೈಗಳಿಗೆ. ನಿನಗೆ ಸಿಗುತ್ತೆ ಏಟು 106. 1 2 3 4 5 6 7 8. ಅರೆ ಡ್ಯಾನ್ಸಿಂಗ್ ಕ್ವೀನ್ ನಿಲ್ಲು, ಏನು ಮೋಸ ಇದೆ. ಎನಿ ಡೌಟ್? ನಿಮ್ಮ ಕಬಿಲೆ ರಾಜಕುಮಾರ ಮತ್ತು ನಿಮ್ಮ ಕಬಿಲೆ ರಾಜಕುಮಾರಿ ಕಿಡ್ನಾಪ್ ಆಗಿದ್ದಾರಾ? ಇದನ್ನು ನೀವಿಬ್ರು ಮಾಡಿಲ್ವಾ? ಇಲ್ಲ. ಹೌದಾ? ಹಾಗಾದ್ರೆ ಈ ಕೆಲಸ ಸುಲ್ತಾನ ಮಾಡಿದಾನೆ. ಇಬ್ರು ಕಬಿಲೆ ಜಗಳ ಆಡೋ ಹಾಗೆ ಈ ಕೆಲಸ ಸುಲ್ತಾನ ಮಾಡಿದಾನೆ. ಸರಿ ಇದೆ, ಸುಲ್ತಾನ್ ಇಬ್ರನ್ನು ಲಡಾಯಿ ಮಾಡಿಸ್ತಾ ಇದ್ದಾನೆ. ಯಾಕೆಂದ್ರೆ ಒಬ್ರು ಮತ್ತೊಬ್ಬರನ್ನ ವರ್ಷ ಪೂರ್ತಿ ಜೈಲಲ್ಲಿ ಇಟ್ರೆ ಇವರ ಕೂದಲು ದೊಡ್ಡದಾದ್ರೆ ಅವರು ಇವರೆಲ್ಲ ಕೂದಲು ಕಟ್ ಮಾಡಿ ಬಹಳಷ್ಟು ಹಣ ಸಂಪಾದಿಸಬಹುದು ಅಂತ. ಅಲ್ವಾ ನಾನು ಇಂಟೆಲಿಜೆಂಟ್. ಅರೆ ಇದು ಬಾರ್ಬಾರ್ ಸುಲ್ತಾನ್ ಅಲ್ಲ. ಸುಲ್ತಾನ್ ತುಂಬಾ ಕೆಟ್ಟ ವ್ಯಕ್ತಿ ಇದ್ದಾನೆ. ಹಾ, ಅವನು ಕಾಡಿನ ಎಲ್ಲಾ ಕಬಿಲೆ ಬಾಲ್ಗಳಿಗೆ ತೊಂದರೆ ಕೊಡ್ತಾನೆ. ಅದು ನಮಗೆ ಅರ್ಥ ಆಯ್ತು. ಆದ್ರೆ ಈ ಸುಲ್ತಾನ ಯಾರು? ಕಬಾಬಾ, ನನ್ನ ಹೆಸರು ಹಕೀಮ್. ಜನರು ಹೇಳ್ತಾರೆ ಲಾಲಿಮ್ ಅಂತ. ಅಕ್ಷಿ, ನಾನೇನಾದ್ರೂ ಜಮೀನ್ ಮೇಲೆ ಬಿದ್ರೆ ನಿಮ್ಗೆ ಶಿಕ್ಷೆ ಆಗುತ್ತೆ. ಮತ್ತೆ ನಾ ಏನ್ ಶಿಕ್ಷೆ ಕೊಡ್ಬೇಕು ಇವ್ರಿಗೆ? ನನ್ನ ತಲೆಯಲ್ಲಿ ಒಂದು ಐಡಿಯಾ ಬಂದಿದೆ. ಸುಲ್ತಾನ್ ನಾನೇ ಆಗಿರೋದ್ರಿಂದ ನನಗೆ ಮನವರಿಕೆ ಹಾಕಬೇಕಾಗಿದೆ ವಜೀರ್. ನಿಮ್ಮ ಯೋಚನೆ ತಪ್ಪಾಗಿ ನನ್ನ ತಲೆಯಲ್ಲಿ ಬಂದಿದೆ ಹುಜೂರ್. ಅಕ್ಷಿ, ಸರಿ ಶುರು ಮಾಡು. ಒಂದೇ ಒಂದು ಹನಿ ಜೇನಿನ ಬಿಂದು ನೆಲಕ್ಕೆ ಬಿದ್ದರೂ ಕೂಡ ಇವನ ತಲೆಯನ್ನ ಜೇನಿನ ಗೂಡಿಗೆ ಹಾಕುವ.
ಏನು ನಿಮ್ಮ ಮನವರಿಕೆ? ಚೆನ್ನಾಗಿದೆ, ಅದ್ಭುತವಾಗಿದೆ ಹುಜೂರ್. ಹಾಗೆ ಆಗುತ್ತೆ. ವಜೀರಿನ ಮನ್ಸಲ್ಲಿ ಬಂದ್ಮೇಲೆ ನಾವೇ ಮನವರಿಕೆ ಮಾಡ್ಕೋಬೇಕಾಗಿದೆ. ವಜೀರ್, ಈ ನಮ್ ಬುದ್ಧಿಗೆ ಯಾಕೆ ಬರ್ತಾ ಇಲ್ಲ ಇದು? ಬುದ್ಧಿ ಇದ್ರೆ ತಾನೇ ಬರೋದು. ಏನ್ ಹೇಳ್ದೆ? ಅದು ಮೆದುಳು ಖಾಲಿ ಇದ್ರೆ ತಾನೇ ಬರೋದು ಹುಜೂರ್. ನಿಮ್ಮ ತಲೆಯಲ್ಲಿ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದೆ. ಸರಿಯಾಗಿ ಹೇಳ್ತಾ ಇದೀಯ. ಕಳ್ಳ, ಮೋಸ್ಕಾರ, ದೇಶದ್ರೋಹಿ ಇಬ್ಬರ ತಲೆಯನ್ನ ಕಡ್ದು ನಮ್ಮ ಇದ್ರ ಮೇಲೆ ಹಾಕಿ. ಬೇಡ ಹುಜೂರ್. ನಾನು ಹೇಳ್ತಾ ಇದ್ದೀನಿ, ವಜೀರ ಕತ್ತನ್ನ ಕರ್ಸಿ ಜೇನು ಒಳಗೆ ಹಾಕಿ. ಬೇಡ ಹುಜೂರ್, ನನಗೆ ಇನ್ನೊಂದು ಅದ್ಭುತವಾದಂತಹ ಯೋಜನೆ ನನ್ನ ತಲೆ ಒಳಗೆ ಬಂದಿದೆ. ನಮ್ಮ ಆಲೋಚನೆ ಮತ್ತೆ ನಮ್ಮ ತಲೆಯಲ್ಲಿ ಯಾಕೆ ಬರೋದಿಲ್ಲ? ತಲೆ ಇದ್ರೆ ತಾನೇ ಬರೋದು. ಏನ್ ಹೇಳ್ತಾ ಇದೆ? ಅರೆ ಮಹಾರಾಜರೇ, ನಿಮ್ ತಲೆ ಒಳಗೆ ಎಷ್ಟೊಂದು ಯೋಚನೆಗಳಿರ್ತಾವೆ. ಸಣ್ಣ ಸಣ್ಣ ಯೋಚನೆಗಳಿಗೆ ಜಾಗ ಎಲ್ಲಿದೆ? ಸರಿಯಾಗಿ ಹೇಳ್ತಾ ಇದೀಯಾ, ನಿಜ ಹೇಳು. ಹುಜೂರ್, ನಿಮ್ಮ ಯೋಚನೆ ಹಾಗೆ ಇವರು ನಮ್ಮ ಜೈಲಲ್ಲಿ ಇರ್ಬೇಕಾದ್ದು ಬಹಳ ಅಗತ್ಯ. ಮತ್ತೆ ನಿಮ್ಮ ಯೋಚನೆ ಹಾಗೆ ಇವರ ಕಬೀಲ ನಮ್ಮ ವಶದಲ್ಲಿರ್ಲಿ. ನಿಮ್ಮ ಯೋಚನೆ ಏನಿತ್ತು ಅಂದ್ರೆ ಕಾಡಿನ ಎಲ್ಲ ರಾಜಕುಮಾರಿಗಳು ಕೂಡ ನಿಮ್ಮ ವಶದಲ್ಲಿರ್ಬೇಕು ಅಂತ, ಎಲ್ರೂ ನಿಮ್ಮ ಮುಂದೆ ತಲೆ ಬಗ್ಗಿಸಿ ನಿಲ್ಬೇಕು ಅಂತ. ಬಹಳ ಚೆನ್ನಾಗಿದೆ, ಅದ್ಭುತವಾಗಿದೆ ಹುಜೂರ್. ಏನೇ ಆದ್ರೂ ಕೊನೆಗೆ ನಂದೇ ತೀರ್ಮಾನ. ಸೈನಿಕರೇ, ಇವರಿಬ್ಬರನ್ನ ಕರ್ಕೊಂಡೋಗಿ 2-3 ಜನ್ಮದವರೆಗೂ ಜೈಲಲ್ಲಿ ಹಾಕಿ. ಕೇಳು ವಜೀರ್, ನನ್ನ ಆಲೋಚನೆ ನಿನ್ನ ಆಲೋಚನೆಯಲ್ಲಿ ಬಂದಿದೆ. ಅದು ತುಂಬಾ ಉನ್ನತವಾದ್ದಾಗಿದೆ. ನನ್ನ ಆಲೋಚನೆಯಂತೆ ಬಹು ಬೇಗ ರಾಜ್ಕುಮಾರ ಮತ್ತು ರಾಜ್ಕುಮಾರಿಯನ್ನ ಕರ್ಕೊಂಡು ಅವ್ರನ್ನ ಹಿಡ್ಕೊಂಡು ಬೇಗ ಕ್ಯಾಚ್ ಮಾಡ್ಕೊಳ್ಳಿ. ಹೌದು ಹುಜೂರ್, ಆದ್ರೆ ಇದರಲ್ಲಿ 1 ಲಕ್ಷ ಚಿನ್ನದ ನಾಣ್ಯಗಳ ಖರ್ಚಾಗತ್ತೆ. ಮತ್ತೆ ಖಜಾನೆಯಿಂದ ತೆಗೆದುಕೊಳ್ಳಿ. ಊರ ಇಲಾಖೆಯಲ್ಲಿ ನಮ್ಮದೇ ಹವಾ ನಡಿಬೇಕು. ಎಲ್ರಿಗೂ ಗೊತ್ತಾಗ್ಬೇಕು ನನ್ನ ಹೆಸರು ಹಕೀಮ್, ಆದ್ರೆ ಜನರು ಹೇಳ್ತಾರೆ ಲಾಲಿಮ್ ಅಂತ. ಕಬಾಬಾ, ನಮ್ಮ ಕಬಿಲೆಯವರು ಒಬ್ಬರು ಇನ್ನೊಬ್ಬರ ಮೇಲೆ ಶಂಕಿಸಿ ಜಗಳ ಆಡ್ತಿರ್ಬೋದು. ಹೌದು ಶಬಾಬಾ, ಅವರಿಗೆ ಗೊತ್ತೇ ಇರ್ಲಿಕ್ಕಿಲ್ಲ ಈ ಜಾಲ ಸುಲ್ತಾನ್ದು ಅಂತ. ನಾವು ಅವರಿಗೆ ತಿಳಿ ಹೇಳ್ಬೇಕು. ನಡಿ ನಡಿ, ಹೋಗಿ ಹೇಳೋಣ. ಕಬಾಬಾ, ಕೇಳೋ. ಸುಮ್ನೆ ಕೂತ್ಕೊಂಬೇಡ. ಅಯೋಗ್ಯ, ಯಾರು ನಿನ್ಗೆ ಕಲ್ಸ್ಕೊಡ್ಲಿಲ್ವಾ ರಾಜ್ಕುಮಾರ್ ಜೊತೆ ಹೇಗೆ ಮಾತಾಡ್ಬೇಕು ಅಂತ? ನಾವಿಲ್ಲಿ ಬಂದಿ ಆಗಿದ್ದೀವಿ ಕಬಾಬಾ. ಮತ್ತೆ ಏನ್ ಮಾಡೋದು ಶಬಾಬಾ? ಚಿಕ್ಕಪ್ಪ, ಇವರು ನಮ್ಮ ಸಂದೇಶವನ್ನ ತಗೊಂಡೋಗ್ತಾರೆ. ಈ ಸಂದೇಶ ಸಿಕ್ಕಿದ ಕೂಡಲೇ ಅವ್ರು ನಮ್ಮನ್ನ ಕಾಪಾಡೋಕೆ ಬರ್ತಾರೆ. ಬಾಳೆಹಣ್ಣು ತಿಂದ್ರೆ ಮಾತ್ರ ಸಾಲದು, ಕರಗಿಸಿಕೊಳ್ಬೇಕು ಕೂಡ. ಎನಿ ಡೌಟ್? ಜೀರ್ಣಿಸ್ಕೊಳ್ತಾಳೆ. ಕೋತಿ ತುಂಬಾ ಬಾಳೆ ತಿಂತಾಳೆ. ನಮ್ಮ ಕಬಿಲೆ ಜೊತೆಗಿರೋದು ನಾವಲ್ಲ. ನನ್ನನ್ನ ಹೆಣ್ಣು ಮಂಗ ಅಂದ್ರೆ ಹೊಡೆದು ಲಂಗೂರ್ ಮಾಡ್ತೀನಿ.
ಒಂದು ಕೋತಿ ಮಂಗನ್ನೇ ಮಾಡೋದು ಹುಲಿ ಏನ್ ಮಾಡಕ್ಕಾಗತ್ತಾ? ಸರ್ದಾರ್, ಪದೇ ಪದೇ ಇವರಿಗೆ ಹೆಣ್ಣು ಮಂಗ ಅಂತ ಹೇಳ್ಬೇಡಿ. ಹಾ, ಇವಳು ಸಿಟ್ ಮಾಡ್ಕೋತಾಳೆ. ಇವಳಿಗೆ ಆನೆ ಅಂತ ಹೇಳಿದ್ರೆ ಖುಷಿಯಾಗಿರ್ಬಹುದೇನೋ. ಆದ್ರೆ ಅವನಿಗೆ ಸೊಂಡ್ಲಿರುತ್ತಣ್ಣ. ಹೌದಪ್ಪ, ನಿನಗೆ ಸೊಂಡಿಲ್ನಿಂದ ತೆಂಗಿನಕಾಯಿ ಓಡಿಸ್ಬೇಕಾ? ಚಿಕ್ಕಪ್ಪ ಬಂದ್ರು. ಅರೆ, ಇಲ್ಲಂತೂ ಪೂರ್ತಿ ಸಿಸ್ಟಮೇ ಹಾಳಾಗಿದೆ. ಮಂಗನ ಚಿಕ್ಕಪ್ಪ ಗಿಡುಗಾಗಿದೆ. ಇವ್ರ ಹೆಸರು ಚಿಕ್ಕಪ್ಪ ಅಂತ. ರಾಜ್ಕುಮಾರಿಯ ಸಾಕು ಪ್ರಾಣಿ. ನೋಡಪ್ಪ, ಈ ಸಾಕು ಪ್ರಾಣಿಗಳಿಂದ ನಮ್ಗೆ ಸಾಕಾಗೋಗಿದೆ. ಅರೆ, ಅದು ಸಾಕು ಪ್ರಾಣಿ ಆಗಿದೆ. ರಾಜಕುಮಾರಿ ಅವರ ಪೇಟ್ ಆಗಿದೆ. ಇವನ ಕಾಲಲ್ಲಿ ಏನೋ ಇದೆ. ನಾನು ಮತ್ತು ಕಬಾಬ ಸುಲ್ತಾನ್ನ ಬಂದಿಖಾನೆಯಲ್ಲಿದ್ದೀವಿ. ತಮ್ಮ, ನೀನಂತೂ ನಮ್ಮ ಮುಂದೆನೇ ಇದ್ದೀಯಾ. ಅರೆ ಕತೆ, ರಾಜ್ಕುಮಾರ ಸುಲ್ತಾನ್ನ ಬಂದಿಖಾನೆಯಲ್ಲಿದ್ದಾರೆ. ರಾಜ್ಕುಮಾರಿ ಲೆಟರ್ ಬರ್ದಿದ್ದಾಳೆ. ಅಣ್ಣಂದ್ರೆ ಕೇಳಿದ್ರ? ಪ್ರಾಬ್ಲಮ್ ಸಾಲ್ವ್. ನಿಮ್ಮ ಮಕ್ಕಳು ಸುಲ್ತಾನ್ನ ಬಂದಿಯಲ್ಲಿದ್ದಾರೆ, ಹೋಗಿ ಬಿಡ್ಸ್ಕೊಳ್ಳಿ. ನಾವು ಈಗ ಹೋಗ್ತೀವಿ. ಇಲ್ಲ, ಸುಲ್ತಾನ ಸೈನ್ಯದೊಟ್ಟಿಗೆ ಹೋರಾಡೋ ಶಕ್ತಿ ನಮ್ಗಿಲ್ಲ. ನೀವು ಚಿಂತೆ ಮಾಡ್ಬೇಡಿ, ಅವ್ರನ್ನ ರಕ್ಷಿಸೋಕೆ ನಾವು ಹೋಗ್ತೀವಿ. ಅಣ್ಣ, ಈ ಬನಿ ಹಿಂದಿನ ಜನ್ಮದಲ್ಲಿ ಶತ್ರು ಇದ್ನೇನೋ, ಈ ಜನ್ಮದಲ್ಲಿ ತೀರ್ಸ್ಕೊಳ್ತಾ ಇದ್ದಾನೆ. ನೋಡಪ್ಪ, ಬನ್ನಿ ಹೇಳಿದಾನೆ ಬಿಡಿಸೋದಕ್ಕೆ ಹೋಗ್ಬೇಕು ಅಂದ್ರೆ ಹೋಗಲೇಬೇಕು. ಥ್ಯಾಂಕ್ಸ್ ತೋತಾರಾಮ್. ನಾಳೆ ಬೆಳಿಗ್ಗೆ ನಾವೆಲ್ಲರೂ ಸುಲ್ತಾನ ಕೋಟೆಗೆ ಖಂಡಿತ ಹೋಗೋಣ. ಒಂದ್ ನಿಮಿಷ, ನನ್ನ ಜನಗಳು ಇವ್ರ ಜೊತೆ ಹೋಗೋದಿಲ್ಲ. ಇವ್ರಿಗೆ ಒಂದ್ ಕಡೆ ಹೇಳಿದ್ರೆ ಇನ್ನೊಂದ್ ಕಡೆ ನಮ್ದೇ ಜನಗಳನ್ನ ಸಾಯಿಸ್ತಾರೆ. ಇಲ್ಲ, ಇವ್ರ ಜೊತೆ ಇಲ್ಲ. ಅರೆ, ನಾನು ಹೊಡೆದಾದ್ರೂ ಬಿಡ್ತೀನಲ್ವಾ. ಇವನು ಒಬ್ನೇ ಹೋಗ್ತಾನೆ ಮತ್ತೆ ಏಟು ತಿಂದು ಬರ್ತಾನೆ. ತನ್ನದೇ ಜನರ ಕೆಳಗೆ ಬಿದ್ದು ಬಿಡ್ತಾನೆ. ಸರಿ, ನೀವು ಜೊತೆಗಲ್ಲ, ಬೇರೆ ಬೇರೆ ಜಗಳ ಆಡಿ. ನಿಮ್ಮ ಸೈನಿಕರನ್ನ ಜೊತೆ ಕರ್ಕೊಂಡೋಗಿ. ಬೆಳಿಗ್ಗೆ ಅಷ್ಟಲ್ಲಿ ಎಲ್ಲ ತಯಾರಿ ಮಾಡಿ.